ಹಲೋ, ಎಲ್ಲರೂ ಹೇಗಿದ್ದೀರಿ? ಲಾಸ್ಟ್ ಸ್ಯಾಟರ್ಡೇ ನಾವು ಫ್ಯಾಮಿಲಿ ಎಲ್ಲ ಕಲಿತು ಒನ್ ಡೇ ಪಿಕ್ನಿಕ್ ಹೋಗಿದ್ವಿ. ಬರೀ ಅದರದ್ದೇ ಒಂದು ರೀಲ್ ಮಾಡೀನಿ, ನೋಡ್ಕೊಂಬರಾಮಂತ. ಸೊ ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ಕಾರ್ ನಡೆಸೋದೇ ಒಂದು ಖುಷಿ, ಅದರಲ್ಲೂ ಕ್ರೂಸ್ ಮೋಡ್ಗೆ ಹಾಕಿ ನಡೆಸೋದಂದರೆ ಇನ್ನೂ ಒಂದು ಖುಷಿ. ಫುಲ್ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಹೋಗ್ಬೋದು. ಸೊ ಹೋಗ್ತಾ ದಾರಿಲಿ ಒಂದು ಗಂಧದ ಗುಡಿ ಅಂತ ಹೋಟೆಲ್ ನೋಡಿದ್ವಿ. ಹೆಸರು ಕಾಣಿದ ತಕ್ಷಣ ಹಸಿವಾಯಿತು. ಫಸ್ಟ್ ಒಂದೆರಡು ಫೋಟೋ ತೆಗೆದು ಒಳಗಡೆ ಎಂಟ್ರಾದ ತಕ್ಷಣ ಫುಲ್ ಒಂದು ಗಂಧದ ಗುಡಿ ಥರನೇ ವೈಬ್ ಕಾಣಿಸ್ತಿತ್ತು. ಆರ್ಟಿಫಿಷಿಯಲಿ, ಬಟ್ ಏನೋ ಒಂದು ಚೆನ್ನಾಗಿ ಫೀಲ್ ಇತ್ತು. ಸೊ ಊಟ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ನಾವು ಬಂದಿರೋದೇ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ತುಳಸಿ ಹಾರ ಮತ್ತು ಹಾರ ಹಿಡ್ಕೊಂಡು 11 ಸುತ್ತು ಪ್ರದಕ್ಷಿಣೆ ಹಾಕಿ ದೇವ್ರ ನಮಸ್ಕಾರ ಮಾಡೋಕ್ಕೆ ನಾವು ಹೊರಟ್ವಿ. ಸೊ ಇಲ್ಲಿನ ವಿಶೇಷತೆ ಏನೆಂದರೆ, ಇಲ್ಲೇನಾದರೂ ಮನೆ ಕಟ್ಟಬೇಕು, ಅದು ಇದು ಹರಕೆ ಇದ್ದರೆ ಇಲ್ಲಿ ಬಂದು ಒಂದು ಹಿಡಿ ಮಣ್ಣು ತೊಗೊಂಡು ಅದನ್ನು ಪೂಜೆ ಮಾಡಿಸ್ಕೊಂಡು ಮನೇಲಿ ಹೋಗಿ ಇಟ್ಟು ಪೂಜೆ ಮಾಡಬೇಕಂತೆ. ಸೊ ಅದನ್ನು ನಾವು ಮಾಡಿದ್ವಿ. ಇಲ್ಲಿ ನೋಡಿದ್ರೆ ತುಂಬ ಜನ ಮನೆ ಕಟ್ಟಬೇಕು ಅಂತ ಆಸೆ. ಸೊ ಎಲ್ಲರ ಆಸೆನೂ ಈಡೇರಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಒಂದು ಫ್ಯಾಮಿಲಿ ಫೋಟೋ ತಗೊಂಡು ಹೊರಟ್ವಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿರೋದೆ KRS ಗಾರ್ಡನ್ಸಲ್ಲಿ ಒಂದು ಸ್ವಲ್ಪ ಅಡ್ಡಾಡಿ ಕಾರಂಜಿ ನೋಡೋಕೆ ಹೋದ್ವಿ. ಎಷ್ಟೇ ದೊಡ್ಡವರಾದರೂ KRSಲ್ಲಿ ಕಾರಂಜಿ ನೋಡೋದೇ ಒಂದು ಖುಷಿ. ಕಾರಂಜಿ ನೋಡಿಕೊಂಡು ನಮ್ಮ ಡೇ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು.